ಲೋಕ ಕದನದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಿಲುಕಿದ್ದಾರಾ? ಘರ್ ವಾಪಸಿ ಆದರೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಈ ಹಿಂದೆ ಇದ್ದಂತ ಪ್ರೀತಿ ಮತ್ತೆ ಗೌರವ. ಇದು ಈಗ ಜಗದೀಶ್ ಶೆಟ್ಟರ್ ಎದುರಿಸ್ತಾ ಇರುವಂತ ಒಂದು ಪರಿಸ್ಥಿತಿ, ಅವ್ರು ಎದುರಿಸ್ತಾ ಇರುವಂತ ವಾತಾವರಣ. ಘರ್ ವಾಪಸಿ ಆಗಿದ್ದಾರೆ, ಆದ್ರೆ ಅವ್ರ ಹಿಂದಿನ ಪ್ರೀತಿ ಗೌರವ ಸಿಗ್ತಾ ಇಲ್ಲ. ಕ್ಷೇತ್ರ ಆಯ್ಕೆಯ ಬಗ್ಗೆಯೂ ಶೆಟ್ಟರ್ಗೆ ಗೊಂದಲ ಇದೆ, ಆತಂಕ ಇದೆ. ಬೆಳಗಾವಿ ಮೇಲೆ ಮನ್ಸಿಲ್ಲ, ಹಾವೇರಿ ಸಿಗಲ್ಲ, ಧಾರವಾಡದ ಮೇಲೆ ಜಗದೀಶ್ ಶೆಟ್ಟರ್ ಕಣ್ಣಿದೆ. ಶೆಟ್ಟರ್ ಗೊಂದಲದ ನಿಲುವಿಗೆ ಕಾರ್ಯಕರ್ತರಿಂದಲೂ ಕೂಡ ತೀವ್ರವಾದಂತ ಆಕ್ರೋಶ ಹೊರಬರ್ತಾ ಇದೆ. ಬಿಜೆಪಿ ಬಿಟ್ಟು ಮತ್ತೆ ಬಂದು ಈಗ ಅತಂತ್ರದ ಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಜಗದೀಶ್ ಶೆಟ್ಟರ್. ಕಾಂಗ್ರೆಸ್ ಹೋಗಿದ್ರು ಅವರು 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಒಂದು ಕಡೆ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನವನ್ನ ಹೊರಹಾಕ್ತಾ RSS ವಿರುದ್ಧ ಕೂಡ ಒಂದಷ್ಟು ಕಿಡಿಯನ್ನ ಕಾರಿದ್ರು. ಈಗ ಮತ್ತೆ ಅವರು ಘರ್ ವಾಪಸಿ ಆಗಿದ್ದಾರೆ. ಆದರೆ ಹಿಂದಿನ ಪ್ರೀತಿ ಗೌರವ ಜಗದೀಶ್ ಶೆಟ್ಟರ್ ಅವ್ರಿಗೆ ಸಿಗ್ತಾ ಇಲ್ಲ ಬಿಜೆಪಿಯಲ್ಲಿ. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಮನಸ್ಸಿಲ್ಲ. ಒಂದು ಕಡೆ ನೇರವಾಗಿ ಅವರು ಆಸೆ ಇಟ್ಕೊಂಡಿರುವಂತ ಧಾರವಾಡ ಸಿಗ್ತಾ ಇಲ್ಲ. ಹಾವೇರಿ ಮೇಲೂ ಕೂಡ ಅವ್ರಿಗೆ ಅಷ್ಟಕ್ಕಷ್ಟೇ. ಏನಾಗ್ತಾ ಇದೆ ಪರಿಸ್ಥಿತಿ? ಬೆಳಗಾವಿಯಲ್ಲಿ ಸ್ಪರ್ಧಿಸಲಿಕ್ಕೆ ಜಗದೀಶ್ ಶೆಟ್ಟರ್ಗೆ ಮನಸ್ಸಿಲ್ಲ. ಬೆಳಗಾವಿಯ ಕಾರ್ಯಕರ್ತರು, ಸ್ಥಳೀಯ ನಾಯಕರಿಂದ ತೀವ್ರವಾದಂತಹ ವಿರೋಧ ಇದೆ ಜಗದೀಶ್ ಶೆಟ್ಟರ್ ಅವ್ರಿಗೆ. ಬೆಳಗಾವಿಯಲ್ಲೂ ಶುರುವಾಗಿದೆ ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ. ಇನ್ನು ಹಾವೇರಿ ಟಿಕೆಟ್ ಬಸವರಾಜ ಬೊಮ್ಮಾಯಿಗೆ ಸಿಗೋ ಅಂತ ಸಾಧ್ಯತೆಗಳು ಇದೆ. ಅವರು ಕೂಡ ಮಾಜಿ ಮುಖ್ಯಮಂತ್ರಿ, ರಾಜ್ಯದಲ್ಲಿ 2 ವರ್ಷಗಳ ಕಾಲ ಪಕ್ಷವನ್ನ ಮುನ್ನಡೆಸಿದ್ದಾರೆ. ಹೀಗಾಗಿ ಈಗ ಎದುರಾಗ್ತಿರುವಂತಹ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗಬಹುದು. ಅದೇ ಕಾರಣಕ್ಕೆ ಧಾರವಾಡ ಕ್ಷೇತ್ರದ ಮೇಲೆ ಜಗದೀಶ್ ಶೆಟ್ಟರ್ ಕಣ್ಣಿಟ್ಟಿದ್ದಾರೆ. ಉತ್ತರ ಕನ್ನಡದಿಂದ ಪ್ರಹ್ಲಾದ್ ಜೋಶಿ ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಪ್ರಸ್ತಾಪವನ್ನ ಹೈಕಮಾಂಡ್ ನಾಯಕರ ಮುಂದೆ ಖುದ್ದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರದ್ದು ಒಂದು ವಿಷಯ ಇದೆ. ಜಗದೀಶ್ ಶೆಟ್ಟರ್ ಪ್ರಸ್ತಾಪಕ್ಕೆ ನಾವ್ಯಾಕೆ ಒಪ್ಕೋಬೇಕು? ನಾವಿದಕ್ಕೆ ಒಪ್ಪಕ್ಕಾಗಲ್ಲ. ಜಗದೀಶ್ ಶೆಟ್ಟರ್ಗೋಸ್ಕರ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅನ್ನೋ ಪ್ರಶ್ನೆಯನ್ನ ಖುದ್ದು ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಅವರ ಮುಂದೆ ಇರುವಂತ ಆಪ್ಷನ್ಸ್ 3 ಲೋಕಸಭಾ ಕ್ಷೇತ್ರಗಳು. ಅವ್ರಿಗೆ ಬೆಳಗಾವಿ ಮೇಲೆ ಮನಸ್ಸಿಲ್ಲ, ಹಾವೇರಿ ಸಿಗಲ್ಲ, ಇತ್ತ ಧಾರವಾಡದ ಮೇಲೆ ಅವ್ರಿಗೆ ಕಣ್ಣಿದೆ. ಏನಾಗುತ್ತೆ ಈಗ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಭವಿಷ್ಯ? ಎಲ್ಲಿಗೆ ಅವರು ಸ್ಪರ್ಧೆ ಮಾಡ್ತಾರೆ? ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ? ಹೈಕಮಾಂಡ್ ಏನು ಹೇಳ್ತಾ ಇದೆ ಅನ್ನೋ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದೆ. ಇನ್ನು ಜಗದೀಶ್ ಶೆಟ್ಟರ್ಗೆ ವಿರೋಧ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಉತ್ತರವನ್ನ ಹುಡುಕಬೇಕಾಗತ್ತೆ. ವಿಧಾನಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಬಿಟ್ಟು ಹೋಗಿದ್ರು ಜಗದೀಶ್ ಶೆಟ್ಟರ್. ಎಲ್ರಿಗೂ ಗೊತ್ತಿದೆ, ಇತ್ತೀಚೆಗೆ ನಡೆದಂತ ಕಳೆದ 8-9 ತಿಂಗಳ ಹಿಂದೆ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಅವರು ಪಕ್ಷವನ್ನ ತೊರೆದು ಹೋಗಿದ್ರು. ಹೈಕಮಾಂಡ್ ಮನವಿ ಮಾಡಿದ್ರು ಕೂಡ ಅವರು ಅದನ್ನ ಲೆಕ್ಕಕ್ಕಿಟ್ಕೊಳ್ಳಿಲ್ಲ. ಕಾಂಗ್ರೆಸ್ನ ಸೇರ್ಪಡೆಯಾದ್ರು. ಕಾಂಗ್ರೆಸ್ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದ್ರು. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ಮತ್ತೆ RSS ಎರಡನ್ನ ಕೂಡ ಜಗದೀಶ್ ಶೆಟ್ಟರ್ ಟೀಕಿಸಿದ್ರು. ಸಂಘ ಪರಿವಾರದ ಪ್ರಮುಖ ನಾಯಕರ ಬಗ್ಗೆ ಕಟುವಾಗಿ ಟೀಕಿಸಿದ್ರು ಜಗದೀಶ್ ಶೆಟ್ಟರ್. ಇದನ್ನ ಬಳಸಿಕೊಂಡು ಬಿಜೆಪಿ ಇವತ್ತು ಲಿಂಗಾಯತ ವಿರೋಧಿ ಎಂದು ಬಿಂಬಿಸ್ತಾ ಇತ್ತು. ಅವತ್ತು ಕಾಂಗ್ರೆಸ್ ಕಿತ್ತೂರು ಕರ್ನಾಟಕದ ಕೆಲ ಕ್ಷೇತ್ರಗಳಲ್ಲಿ ಇದರಿಂದ ಬಿಜೆಪಿಗೆ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಕೂಡ ಆಗಿತ್ತು. ಈಗ ಅಧಿಕಾರಕ್ಕೋಸ್ಕರ ಮತ್ತೆ ಜಗದೀಶ್ ಶೆಟ್ಟರ್ ಬಂದಿದ್ದಾರೆ. ಬಯಸದ ಕ್ಷೇತ್ರಕ್ಕೆ ಶೆಟ್ಟರ್ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇದೇ ಜಗದೀಶ್ ಶೆಟ್ಟರ್ ಅವರ ಪಕ್ಷ ನಿಷ್ಠೆನಾ? ಸಿದ್ಧಾಂತದ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.